ಇವಾಗ ನೀವು ತುಂಬಾ ಸಲ ನಾವು ಮೂಲತಃ ಮಂಗಳೂರವರಾದ ಕಾರಣ ಕೇಳ್ತೀನಿ. ಏನಪ್ಪಾ ಅಂತ ಹೇಳಿದ್ರೆ, ಈಗ ಏನಾದ್ರೂ ನಾವು ದೈವ ಹತ್ರ ಹೋಗೋದು ಅಥವಾ ಕೋಲ ಹತ್ರ ಹೋಗಿ ಏನಾದ್ರು ವಿಚಾರಿಸೋದು, ನಾವು ಮಾಡ್ಬೋದಾ? ಮುಂದೆ ಹೋಗಬಹುದಾ? ಈ ಸಿನಿಮಾ ಮಾಡ್ಬೋದಾ? ಅದೆಲ್ಲವೂ ಕೂಡ ನೀವು ವಿಚಾರಿಸಿದೀರಿ ಅನ್ನೋ ಮಾಹಿತಿ ನಮ್ಗೆ ಸಿಕ್ತು. ಅಲ್ಲಿ ಹೋದಾಗ ನಿಮ್ಗೆ ಸಿಕ್ತಿದ್ದಂತ ಗ್ರೀನ್ ಸಿಗ್ನಲ್ ಏನ್ ಸರ್? ಅದನ್ನೆಲ್ಲವನ್ನು ಕೂಡ ಕಾಂತಾರ ರಿಲೀಸ್ ಆದಾಗ ಹಾ. ನಾವು ಒಂದು ಇದೇ ಹರಕೆ ಇತ್ತು ಹಾ. ಅವಾಗ. ಅಂದ್ರೆ ಎಲ್ಲ ಚೆನ್ನಾಗಾಗಿ ಮತ್ತೆ ಏನು ತೊಂದರೆಗಳಾಗದೆ ಇದ್ದ ತರದಲ್ಲಿ ಹ್ಮ್. ಮತ್ತೆ ಗೊತ್ತಿಲ್ದೇನೋ ಏನಾದ್ರೂ ಆಗ್ಬಿಟ್ರೆ ಅನ್ನೋದು ಇರುತ್ತೆ. ನಾವು ಆ ತರದ್ ಒಂದು ಸೆಂಟಿಮೆಂಟ್ ಇರುವಂತ ಹೌದೌದು. ಸೇವೆ ಕೊಟ್ಟಾಗ ಅಲ್ಲಿ ಮಾಡ್ಬೋದಾ ಅಂತ ಹ್ಮ್. ಕೇಳಿದ್ದು. ಹ್ಮ್. ಬಟ್ ಇದೆಲ್ಲವನ್ನ ಚಿತ್ರಾನ್ನ ಸಿಕ್ಕಿತ್ತು ಅವಾಗ. ಹಾ. ಅದೆಲ್ಲ ಚಿತ್ರಣಗಳು ಸಿಕ್ಕಿತ್ತು. ಏನೇನೆಲ್ಲ ಫೇಸ್ ಮಾಡ್ತೀವಿ ನಾವು ಅನ್ನೋದ್ರ ಚಿತ್ರಣ ಅವತ್ತೇ ಒಂದು ಗೊತ್ತಾಗಿತ್ತು. ಐಡಿಯಾ ಹಾ, ಇತ್ತು. ಹಾ. ಸೊ ಅದಕ್ಕೆ ರೆಡಿ ಇದ್ವಿ. ಹಾ. ಸೊ ನೋಡೋಣ. ಅತಿ ಅತಿ ಮಾತಾಡೋದು ಸಹ ಚೆನ್ನಾಗಿರಲ್ಲ. ಹಾ. ಬಟ್ ಖಂಡಿತವಾಗ್ಲೂ ಅದೊಂದು ಆಶೀರ್ವಾದ ತರ ನಮ್ಮನ್ನೆಲ್ಲರನ್ನು ಪ್ರೊಟೆಕ್ಟ್ ಗ್ರೀನ್ ಮಾಡ್ಕೊಂಡು ಸಿಗ್ನಲ್ ಅಂತ ಇತ್ತು. 100%. ಹಾ, ಅದೆಲ್ಲ ಅದೇ. ಕೇಳಿ ಅಂದ್ರೆ ಹಾ. ಒಪ್ಪಿಗೆ ಪಡೆದು ಆಶೀರ್ವಾದ ಪಡೆದೇ ಮಾಡೋಂಥದ್ದು. ಅದನ್ನ ನಂಬೋನ್ ನಾನು. ಹೌದು ಸರ್. ನನ್ನ ಮನೆಯಲ್ಲೂ ದೈವದ್ದು ಹೌದು. ಇದಿದೆ. ನಾವು ಅಲ್ಲಿ ಕೇಳದೆ ಮಾಡದೆ ಏನು ಮಾಡಲ್ಲ. ಮಾಡಲ್ಲ. ನಮ್ಮ ಹೌದು. ನಂಬಿಕೆ ಅದು. ಬೇರೆಯವ್ರಿಗೆ ಅದು ಹೇಗೆ ಕಾಣಿಸುತ್ತೆ ನನಗೆ ಗೊತ್ತಿಲ್ಲ. ಹ್ಮ್. ಬಟ್ ನಾನ್ ನಂಬಿದೆ ಅಂತಂದ್ಮೇಲೆ ನಾನು ನಂಬ್ಕೊಂಡೇ ಹೋಗ್ಬೇಕಲ್ಲ. ನಾನು ಏನ್ ಕೆಲಸ ಮಾಡಿದ್ರು ಮಾಡ್ತೀನಿ. ನಾನು ಈ ತರದೊಂದು ಸಿನಿಮಾ, ಅದೇ ದೈವದ ಬಗ್ಗೆ ಸಿನಿಮಾ ಮಾಡ್ತೀವಿ ಅಂತಂದಾಗ ನಾನು ಕೇಳಲೇಬೇಕಲ್ಲ. ಹೌದು. ಅದ್ ಕಾರಣಿಕ. ನಾವು ನಂಬ್ತೀವಿ, ನಮ್ಗೆ ಗೊತ್ತಿದೆ. ಆ ಸಂದರ್ಭದಲ್ಲಿ ನೀವು ಶುದ್ಧವಾಗಿದ್ದುಕೊಂಡು ಕೆಲಸ ಮಾಡಿದ್ದಿದೆ. ಅದ್ರ ಬಗ್ಗೆ ಹೇಳೋದಾದ್ರೆ ಸರಿ, ಬರಿಗಾಲಲ್ಲಿ ಓಡಾಡ್ಕೊಂಡು ಅದ್ರ ಬಗ್ಗೆ ಜಾಸ್ತಿ ಅಂತವೆಲ್ಲ. ಹೇಳೋದು ಆ, ಆ, ನನಗೆ ಪರ್ಸನಲಿ ಅದನ್ನ ಬೇರೆ ಬೇರೆ ತರದಲ್ಲಿ ಪ್ರೊಜೆಕ್ಟ್ ಆಗಕ್ಕೆ ಶುರು ಆಗ್ಬಿಡುತ್ತೆ. ಅದ್ರ ಹಾ. ಬಗ್ಗೆಲ್ಲ ಅದಕ್ಕೆ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ಯಾಕಂದ್ರೆ ಹ್ಮ್. ಮೊನ್ನೆ ಅದೊಂದು ಫೇಕ್ ನ್ಯೂಸ್ ಬಂದಿರೋದು, ಕಾಂತಾರ ನೋಡ್ಬೇಕಾದ್ರೆ ಹೌದೌದು. ಹಂಗಿರ್ಬೇಕಂತ ಅದೆಲ್ಲ ಅನ್ಕೊಂಡು. ಜಸ್ಟ್ ಇಗ್ನೋರ್ ಮಾಡ್ಬೇಕು. ಸೊ ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಪರ್ಸ್ಪೆಕ್ಟಿವ್ ಇರುತ್ತೆ. ಹ್ಮ್. ಸೊ ನಾನ್ ಸಿಂಪಲ್ ಹೇಳೋದು, ನಮ್ಮ ಮನೇಲಿರೋ ದೇವ್ರ ಮನೆಯಲ್ಲಿ ಹ್ಮ್. ಅಲ್ಲಿ ಪೂಜೆ ಮಾಡ್ತೀವಿ. ಅದು ನೀವು ದೇವ್ರು ಹಿಡಿತೀರಾ ಅಥವಾ ಏನೇ ಇದ್ರು ಕೂಡ ನಿಮ್ ದೇವ್ರ ಕೋಣೆ ಹ್ಮ್. ಹತ್ರಕ್ಕೆ ನೀವು ಶುದ್ಧವಾಗಿ ಹೋಗ್ತಿರಲ್ವ, ಕೈ ಕಾಲು ತೊಳ್ಕೊಂಡಾದ್ರೂ ಹೋಗ್ತಿರಲ್ವಾ. ಹೌದು, ಹೌದು. ಸಿಂಪಲ್ ಅಷ್ಟೇ ನಾನು ಹೇಳುದು. ಹ್ಮ್. ಚಪ್ಪಲಿಯನ್ನು ಎಲ್ಲಿ ಇಡ್ಬೇಕು ಅಲ್ಲಿ ಇಡ್ತೀರ ನೀವು. ಹೌದು, ಸಿನಿಮಾ ಮಾಡ್ತೀವಿ ಅಂದ್ರೆ ನನಗೆ ಬರೀ ಸಿನಿಮಾ ಅಲ್ಲ ಇದು. ಹೌದು. ನಾನು ನಂಬುವಂತ ದೈವಕ್ಕೆ ಸಂಬಂಧಪಟ್ಟಿರುವಂತ ವಿಚಾರ ಮಾಡ್ತೀವಿ ಅಂತಂದ್ರೆ ನನಗೆ ಅದು ಅಷ್ಟೇ. ಇದರಿಂದನೇ ನಾನು ನೋಡ್ತೀನಿ, ಹಂಗೆ ಮಾಡ್ತೀನಿ. ಅದನ್ನ ಹೌದು. ಅದಕ್ಕೆ ಯಾರು ಏನು ಕಾಂಪ್ಲಿಮೆಂಟ್ ಮಾಡೋದು ಬೇಡ, ಯಾರು ಏನು ಹೇಳೋದು ಬೇಡ. ನನ್ನ ನಂಬಿಕೆ ಅಷ್ಟೇ ಅದು. ಸೂಪರ್ ನನ್ನ ಸರ್. ಸಮಾಧಾನಕ್ಕೆ. ಸೂಪರ್ ಸರ್.